ಕಾಂಗ್ರೆಸ್ನಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್, ತೀವ್ರಗೊಂಡ ಪಟ್ಟದ ಫೈಟ್. ಕನ್ನಡಿಗರ ಆಕ್ರೋಶಕ್ಕೆ ಮಣಿದ ಬಿಎಂಆರ್ಸಿಎಲ್. ನೇಮಕಾತಿ ವಿಚಾರದಲ್ಲಿ ಹಳೆ ಷರತ್ತು ವಾಪಸ್ ಪಡೆದ ಮೆಟ್ರೋ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾಳೆ ಬೆಳಗ್ಗೆ ಭೂಮಿಯತ್ತ ಹೊರಡಲಿರುವ ಸುನಿತಾ ವಿಲಿಯಮ್ಸ್. 9 ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿದ್ದ ವನವಾಸ ಅಂತ್ಯ. ಅಮೆರಿಕದ ಫ್ಲೋರಿಡಾದ ಕರಾವಳಿಯಲ್ಲಿ ಲ್ಯಾಂಡಿಂಗ್. ನಮಸ್ಕಾರ. 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ವಿದ್ಯುತ್ ಕಂಬ ಬಿದ್ದು 2 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸದ್ಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ 9 ಗಂಟೆಗೆ ಈ ಘಟನೆ ನಡೆದು ಹೋಗಿದೆ. ರಸ್ತೆ ಕಾಮಗಾರಿ ನಡೀತಿರುವಂತ ವೇಳೆ ನಡೆದಿರುವಂತಹ ದುರಂತ ಇದು. ವಿದ್ಯುತ್ ಕಂಬಕ್ಕೆ ಜೆಸಿಬಿ ತಾಗಿ ಸಂಭವಿಸಿರುವಂತಹ ಘಟನೆ ಇದು. ಏಕಾಏಕಿ ಲೈಟ್ ಕಂಬ ಬಿದ್ದಿದ್ರಿಂದ ಮಹಿಳೆಯರಿಬ್ಬರು ಬಲಿಯಾಗಿದ್ದಾರೆ. ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಲೈಟ್ ಕಂಬಕ್ಕೆ ಈ ಜೆಸಿಬಿ ಟಚ್ ಆಯಿತು, ಲೈಟ್ ಕಂಬ ಕಟ್ ಆಯಿತು, ಮಹಿಳೆಯರ ಮೇಲೆ ಬಿತ್ತು. 2 ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದು ಇಂದು ಸಂಜೆ 5 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ರಸ್ತೆ ಕಾಮಗಾರಿ ನಡೀತಾ ಇರುವಂತಹ ವೇಳೆ ನಡೆದಿರುವಂತಹ ದುರಂತ ಇದು. ವಿದ್ಯುತ್ ಕಂಬಕ್ಕೆ ಜೆಸಿಬಿ ತಾಗಿ ಸಂಭವಿಸಿರುವಂತಹ ಘಟನೆ. ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಆ ಕಾಮಗಾರಿ ಮಾಡ್ತಾ ಇರುವಂತಹ ಗುತ್ತಿಗೆದಾರ ಹೊತ್ಕೊಳ್ತಾನ ಅಥವಾ ಈ ಬೆಸ್ಕಾಂನವ್ರು ಹೊತ್ಕೊಳ್ತಾರ? ಈ ಹಿಂದೆ ಇಂಥದ್ದೇ ಘಟನೆ ನಡೆದೋಗಿದೆ. ಬೆಂಗಳೂರಿನಲ್ಲಿ ಇಂಥದ್ದೇ ಘಟನೆ ನಡೆದೋಗಿ ಅಮ್ಮ ಮಗಳು ಸಾವನ್ನಪ್ಪಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತು, ಆಮೇಲೆ ಪರಿಹಾರ ಕೊಟ್ಟರು. ಆದ್ರೆ ಸತ್ತೋಗಿರುವಂತ ಅಮ್ಮ ಮಗಳು ಬಂದ್ರ? ಇಲ್ಲ ಆಗಿರುವಂತದ್ದು ಇಂಥದ್ದೇ ಘಟನೆ ನೋಡಿ. ಕಾಮಗಾರಿ ಈಗ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸುರಕ್ಷತೆ ಕ್ರಮ ಏನ್ ತಗೊಂಡ್ರು? ಹಾಗಾದ್ರೆ ಯಾರು ಹೊಣೆ ಹೊತ್ಕೋತಾರೆ? ಯಾರ ವಿರುದ್ಧ ಎಫ್ಐಆರ್ ಹೊಣೆ ಹೊತ್ಕೊಳ್ತಾರೆ? ಯಾರ ವಿರುದ್ಧ ಕೇಸ್ ಆಗಿದೆ? ಸುಮ್ಮನೆ ಬಲಿಪಶುವಾಗಿ 2 ಲೇಡೀಸ್ಗಳು ಸತ್ತೋಗಿದ್ದಾರೆ. ಹೇಳೋಕೆ ಬೃಹತ್ ಬೆಂಗಳೂರು, ಎಲ್ಲ ಕೂಡ ಪ್ರಜ್ಞಾವಂತ ನಾಗರಿಕರು, ಎಲ್ಲರೂ ಕೂಡ ಡೆವಲಪ್ಮೆಂಟ್ ಮಾಡುವಂತ ಕನಸನ್ನು ಹೊತ್ತವರು, ದೊಡ್ಡ ಇಂಜಿನಿಯರ್ ಬೇರೆ. ಇವರು ಮುಖಕ್ಕಿಷ್ಟು ಬೆಂಕಿ ಹಾಕ ಇಂಜಿನಿಯರ್, ಇವರು ದೊಡ್ಡ ಇಂಜಿನಿಯರ್. ಜೆಸಿಬಿ ಟಚ್ ಆಗಿ ಬಿದ್ದು ನೋಡಿ ಯಾವ ರೀತಿಯಾಗಿ ದುರ್ಘಟನೆ ನಡೆದು ಹೋಗಿದೆ. ಸದ್ಗುಂಟೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಪಾಟ್ ಇನ್ನಲ್ಲೇ ಧ್ರುವ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಏನ್ ಕತೆ? ಹಿಂದೆ ಕೂಡ ಇಂಥದ್ದೇ ಘಟನೆ ನಡೆದೋಗಿದೆ. 2 ಅಮ್ಮ ಹಾಗೆ ಮಗು ಸಾವನ್ನಪ್ಪಿದೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿ ಪರಿಹಾರ ಸಿಕ್ತು. ಆದ್ರೆ ಸತ್ತೋದವರು ವಾಪಸ್ ಬಂದ್ರ? ಇಲ್ಲೂ ಅಂಥದ್ದೇ ಘಟನೆ ಆಗಿದೆ. ಯಾರ ಲೋಪ ಇದು? ಯಾರ ನಿರ್ಲಕ್ಷ್ಯ? ಇದ್ರ ಹೊಣೆ ಯಾರು ಹೊರ್ತಾರೆ? ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ? ನಿಕೇಶ್, ನಾನೀಗ ಈ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನಿಮಗೆ ಕ್ವಿಕ್ ಆಗಿ ಇದು ಏನಾಯ್ತು ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಸುದ್ದುಗುಂಟೆಪಾಳ್ಯದ 5ನೇ ಅಡ್ಡ ರಸ್ತೆ. ಇಲ್ಲಿ ಬಿಬಿಎಂಪಿಯಿಂದ ಕಾಮಗಾರಿ ನಡೀತಾ ಇತ್ತು. ಇಲ್ಲೊಂದು ಲೈಟ್ ಕಂಬವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾರೆ. ನೀವು ಗಮನಿಸ್ತಾ ಇರಬಹುದು. ಈಗ ಸದ್ಯ ಈ ಅವಘಡ ಆದ ನಂತರ ಈ ಹೊಸ ಒಂದು ಲೈಟ್